ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ನನಗಂತೂ ತುಂಬಾ ಸಂತೋಷ ಆಯ್ತು ಕಣೆ. ಯಾಕೆ, ಯಾವ ಪೂಜೆ, ಏನ್ ಕಥೆ ಅಂತ ನನ್ನ ಹತ್ರ ಹೇಳಲೇ ಇಲ್ವಲ್ಲೇ? ಅದು ಒಂದ್ ಹೊಸ ತರ ವ್ರತ ಮಾಡ್ತಾ ಇದೀನಿ. ಆ ವ್ರತದ ಹೆಸರೇನು? ಫಲಿಸಿತು ಒಲವಿನ ಪೂಜಾ ಫಲ. ಈ ವ್ರತನ 3 ದಿವಸ ಮಾಡಿ ಆ ದೇವಿಗೆ ಮೆಚ್ಚಿದ್ರೆ ನನ್ಗೆ ವರ ಕೊಡ್ತಾರಂತೆ. ಹಾಗಂತ ನಮ್ಮ ಅಜ್ಜಿ ಹೇಳಿದ್ರು. ಪುರಾಣದಲ್ಲಿ ಸತಿ ಅನಸೂಯ ಏನ್ ಮಾಡಿದ್ರು ಹೇಳಿ? ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರನ್ನು ಮಕ್ಕಳನ್ನಾಗಿ ಮಾಡಿ ತೊಟ್ಟಲ್ ಹಚ್ಚುಗೆ ಬಿಟ್ಲು. ಇದು ಅದೇ ತರ ನಾನು ನಮ್ಮ ಯಜಮಾನ್ರೆ ನಮ್ಮ ಮಗು ಮಾಡಿ ತೊಟ್ಟಲ್ ಹಾಕಿ ಹೋಗ್ಬಿಡ್ತೀನಿ. ಹೀಗೆ ಅವ್ರನ್ನ 1 ವಾರ ಚೆನ್ನಾಗಿ ನೋಡ್ಕೊಂಡ್ರೆ ನನಗ್ ತುಂಬಾ ಒಳ್ಳೇದಾಗುತ್ತಂತೆ. 1 ವಾರ ಆದ್ಮೇಲೆ ಮಗು ಆಗಿದ್ ನಮ್ಮ ಯಜಮಾನ್ರು ಮಾಮೂಲಾಗಿ ನನಗ್ ಒಲಿತಾರಂತೆ. ಏನೋ ಮಾಡು ನನ್ನ ಬಂಗಾರ. ಸಾಯೋದಕ್ ಮುಂಚೆ ನನ್ ಮೊಮ್ಮಗನ್ ಮದ್ವೆ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಜಾಜವ್ರೆ ಕೇಳಿಸ್ಕೊಂಡ್ರ? ಮೊದ್ಲು ಮೊಮ್ಮಗು ನೋಡ್ಬೇಕು ಅಂತಿದ್ರು, ಈಗ ಮೊಮ್ಮಗು ಮದ್ವೆ ನೋಡ್ಬೇಕಂತಿದಾರ. ಯಾಕೋ ಇದು ಟೂ ಮಚ್ ಆಗೋಯ್ತು. ಬರೀ ಟೂ ಮಚ್ ಅಲ್ಲ, 4 ಮಚ್ ಆಗೋಗಿದೆ. ನೋಡ್ತಾರೆ ಈಗ ಹೇಗ್ ಬಿಸಾಡ್ತೀನಿ ಅಂತ. ಲೇ ಚಂಪಾ, ನೀನೇನಾದ್ರೂ ಈ ವ್ರತ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅಯ್ಯೋ, ನಿಮಗ್ ಬಂದ್ರೆ ನೀವು ಮಾಡಿ. ದೇವ್ರ ಪೂಜೆನೆ ಮಾಡ್ಬೇಡ ಅಂದರು ಹಿರಣ್ಯಕಶಿಪು ವಂಶಕ್ಕೆ ಸೇರ್ತಾರೆ. ನಾನ್ ಯಾಕೆ ಈ ಗಾಡ್ ಪೂಜೆ ಮಾಡ್ಬೇಕು? ಅದು ನಿಜ ಬಿಡಿ. ಮದುವೆ ಆಗಿರೋರು ಈ ವ್ರತ ಮಾಡೋ ಅವಶ್ಯಕತೆನೇ ಇಲ್ಲ. ದಿನ ಗಂಡನ್ ಪಾದ ಪೂಜೆ ಮಾಡಿದ್ರೆ ಅದೇ ಒಂದ್ ವ್ರತ. ತಿಳ್ಕೊ, ನಿನಗೆ ಮದುವೆ ಆಗಿರೋದು ಒಂದೇ, ಇವಳಿಗೆ ಆಗದೆ ಇರೋದು ಒಂದೇ. ಚಂಪ, ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನೀನು ಮಾತ್ರ ಫಲಿಸಿ ಒಲವಿನ ಪೂಜಾ ಫಲ ವ್ರತನ ಮುಂದುವರಿಸು. ಯಾರಾದ್ರೂ ಅಡ್ಡ ಬಂದೆ ಗಂಡುಗಲಿ ವಂಶದ ಖಡ್ಗನ ತಂದು ಉದ್ದುದ್ದ ಕತ್ತರಿಸ್ಬಿಡ್ತೀನಿ. ಶ್ರೀದೇವಿ, ಭೂದೇವಿ, ವಾಗ್ದೇವಿ, ಮಹಾದೇವಿ, ನನ್ ಕೂಗ್ ನಿನಗ್ ಕೇಳಿಸ್ತಾ ಇಲ್ವಾ? ಪ್ರತ್ಯಕ್ಷಲಾಗು ದೇವಿ, ಪ್ರತ್ಯಕ್ಷಲಾಗು, ಪ್ರತ್ಯಕ್ಷಲಾಗು. ಮಗಳೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ದೇವಿ, ಅಂತೂ ನನ್ ದರ್ಶನ ಕೊಟ್ಟೆ ಬಿದ್ಯಾ? ನಿನ್ನ ಕೋರಿಕೆ ಏನು ಕೇಳು ಮಗಳೇ. ನಾನು ಈ ಮನೆ ಸೊಸೆ ಆಗ್ಬೇಕು. ಅದು ನೇರವಾಗಿ ಸಾಧ್ಯವಿಲ್ಲ. ಮೊದಲು ಪಾಂಡುರಂಗ ನಿನಗೆ ಒಲವು ಕೊಡಬೇಕು. ಅವನ ಒಲವು, ನಿನ್ನ ಒಲವು ಸ್ವಲ್ಪ ಚಲವು ಇದ್ದರೆ ನಿನ್ನ ಗುರಿಯನ್ನು ಸಾಧಿಸಬಲ್ಲೆ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ದೇವಿ, ನಾನ್ ಮಾಡ್ತೀನಿ. ಮಗಳೇ, ಪಾಂಡುರಂಗ ನಿನಗೆ ಒಲಿಯಬೇಕಾದರೆ ಮೊದಲು ಅವನು ಮಗುವಾಗಬೇಕು. ಅವನು ಮಗುವಾಗಿದ್ದಾಗ ಅವನ ಲಾಲನೆ ಪಾಲನೆ ಮಾಡಬೇಕು. 1 ವಾರಗಳ ಕಾಲ ಹೀಗೆ ಮಾಡಿದರೆ ಅವನು ನಿನಗೆ ಒಲಿಯುತ್ತಾನೆ. ಹೌದಾ? ನಾನ್ ಯಾವ ರೀತಿ ಮುದ್ದಾಡ್ಬೇಕು? ಅದನ್ನು ನಾನು ಹೇಳಿಕೊಡಬೇಕೆ? ಹಾಡನ್ನು ಕೇಳಿಲ್ಲವೇ? ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ, ಹೀಗೆ ಹಾಡನ್ನು ಹೇಳುತ್ತಾ ಅವನ ಸೇವೆ ಮಾಡು. ಅನಂತರ ಪಾಂಡುರಂಗ ನಿನಗೆ ಒಲಿಯುತ್ತಾನೆ. 1 ವಾರಗಳ ಕಾಲ ನಿನ್ನವನಾಗಿರ್ತಾನೆ. ಇದು ಮಗು ಶಬ್ದ. ನಮ್ಮನೇಲಿ ಯಾರಿರ್ಬೋದು? ಅಣ್ಣಯ್ಯ, ನೀನೇ? ಏನಿದು ನಿನ್ನ ಅವತಾರ? ಅಯ್ಯೋ, ಏನಪ್ಪ ಬರ್ತೀರಾ ಇಲ್ಲಿ? ಏನವಪ್ಪಲ್ಲ? ಏನೋ ಇದು ಪಾಂಡ್ರಂಗ ಹೊಸ ವೇಷ ಎತ್ತಿದ್ದಾರೆ. ಎಲ್ಲ ಅವತಾರ ಎತ್ತಿದ್ದಾಯ್ತು, ಈಗ ಈ ಅವತಾರಕ್ಕೆ ಬಂದು ಬಿದ್ದಿದ್ದಾರೆ. ಮಗನೇ, ಯಾಕಪ್ಪ ಮಗು ತರ ಆಡ್ತಾ ಇದೀಯಾ? ಮೈ ಗಾಡ್, ಅವ್ರವ್ರ ವಾಂಟ್ಸ್ ನ ಪೂರೈಸ್ಕೊಳ್ಳೋದಕ್ಕೆ ಯಾವ ಅವತಾರ ಎತ್ತಾರೆ. ಗುದ್ದು ಕಡೆಗೂ ಆ ದೇವಿ ನನ್ಗೆ ಮಗು ಕಾಣಿಸ್ಬಿಟ್ಲಾ? ಇದು ನಿನ್ ಕೆಲಸನೇನೆ? ಏನ್ ಮಾಡ್ದೆ? ಸತಿ ಅನಿಸೂಯೆ ತ್ರಿಮೂರ್ತಿಗಳನ್ನ ಮಕ್ಳೇ ಮಾಡ್ದ ಹಾಗೆ ನಾನು ಯಜಮಾನ್ರನ್ನ ಮಗು ಮಾಡ್ಬಿಟ್ಟೆ. ಇನ್ಮೇಲಿಂದ ಇವ್ರು ನನ್ ಮಗು. ನೋಡಮ್ಮ, ನಾನು ಈ ಮನೆಗೆ ಕಾಲಿಗೆ ತಗಲ ಗೊತ್ತಾಯ್ತು, ಈ ಮನೆಯಲ್ಲಿ ದೇವಿ ಕೈವಾಡ ಇದೆ ಅಂತ. ಈ ಮನೆಯಲ್ಲಿರೋರು ಯಾರೋ ದೇವಿನ ಒಲಿಸ್ಕೊಂಡ್ಬಿಟ್ಟಿದ್ದಾರೆ. ಶಾಸ್ತ್ರಿಗಳೇ, ನನ್ನ ಹಬಿ ಅಂದ್ರೆ ಈ ಗಲಿಗಲಿ ವಂಶದ ಗಲಿಗಲಿ ಅಲ್ಲಮ್ಮ, ಗಂಡುಗಲಿ. ಆ ವಂಶದ ಕಟ್ಟ ಕಡೆಯ ತುಂಡು ಪೆಂಡಾಗಿ ಸ್ಟೈಲ್ ಆಗ್ಬಿಟ್ಟಿದ್ದಾರೆ. ಈಗ ಮತ್ತೆ ಅವ್ರನ್ನ ಮೊದಲಿನ ಸ್ಥಿತಿಗೆ ತರಕ್ಕಾಗಲ್ವಾ? ಸಾಕು ಸುಮ್ನಿರಮ್ಮ. ಒಂದ್ ವೇಳೆ ಅವನು ಮೊದಲಿನ ಥರ ನಿನ್ ಗಂಡನೆ ಆದ ಅಂತ ಇಟ್ಕೋ, ಅದರಿಂದ ಏನ್ ಪ್ರಯೋಜನ? ಸಾತ್ನೈ ಪ್ರಯತ್ನ.
ಗಂಡನ್ನ ಒಂದ್ ಮೂಲೆ ಬಿಸಾಕ್ತೀಯ ಹೋಗ್ತಾ ಅರ್ಥವಾಯ್ತು ಬಿಡಿ. ನೋಡಿ, ನಿಮ್ಮ ಪಾಂಡುರಂಗ ಇನ್ನೂ ಒಂದು ವಾರ ಈ ರೀತಿನೇ ಇರ್ತಾನೆ. ಯಾರು ಅವನನ್ನ ಪ್ರೀತಿಯಿಂದ ಓಲೈಸ್ತಾರೋ ಅವ್ರಿಗೆ ಅವನು ವಶವಾಗ್ತಾನೆ. ಮಾಮ 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 ಬಾಬು ಮಾಮ ಅನ್ಬಾರ್ದು, ಶಾಸ್ತ್ರಿಗಳು ಅನ್ಬೇಕು. ಶಮ ಶಮ. ಅಯ್ಯೋ ನೋಡಮ್ಮ, ನಾನು ಶಾಮಾಶಾಸ್ತ್ರ ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದ್ದೀನಿ ನಿನ್ಗೆ. ಏನ್ ಹೇಳ್ತಿದಾರೆ? ನೀವು ದೆವ್ವ ಅಂತ ಹೇಳ್ತಿದ್ದಾರೆ. ಶಾಸ್ತ್ರಿಗಳೇ, ಇವರು ಈ ರೀತಿ ಟಾಕ್ ಮಾಡೋದು ನನ್ ಕೆಲ ತಡ್ಕೊಳಕ್ ಆಗ್ತಲ್ಲ. ನೋಡಿ, ಇದನ್ನೆಲ್ಲ ಸೆಟ್ರೈಟ್ ಮಾಡಕ್ಕೆ ಶಾರ್ಟ್ಕಟ್ ಮೆಥಡ್ ಇಲ್ವಾ? ನೋಡಮ್ಮ, ಈ ಮನೆಯಲ್ಲಿ ದೇವಿ ವರಪ್ರಸಾದದಿಂದ ಈ ರೀತಿ ಎಲ್ಲ ಆಗಿದೆ ಅಂತ ಶಕ್ತಿ ಇರೋರು ಯಾರಿರ್ಬೋದು ಈ ಮನೆಯೊಳಗೆ? ನಿಮ್ ಸೊಸೆಗೆ ಏನಿರ್ಬೋದೆ? ಪಡ್ಕೋಬೇಕು. ಇವಳೇನಾದ್ರೂ ದೇವರ ಪೂಜೆ ಮಾಡಕ್ ಹೋದ್ರೆ ಆ ದೇವರಿಗೆ ಸಿಟ್ಟು ಬಂದು ನನ್ನ ಮಗನ ಕತ್ತೆ ಮಲಿನೋ ನಾಯಿ ಮನ್ನೋ ಮಾಡಿ ಓಡೋಗಿರೋನು. ಎಲ್ಲ ನಮ್ ಚಂಪ ತನ್ನ ಪ್ರೀತಿಯಿಂದ ಇಷ್ಟೆಲ್ಲ ಬದಲಾವಣೆ ಮಾಡಿದ್ದಾರೆ. ನೋಡಿ ಅಮ್ಮ, ಈ ಮಗುನ ಇನ್ನೊಂದು ವಾರ ಚೆನ್ನಾಗಿ ನೋಡ್ಕೊಳ್ಳಿ. ಇವನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಈ ಮನೆಗೂ ಒಳ್ಳೇದಾಗತ್ತೆ, ನಿಮ್ಗೆಲ್ರಿಗೂ ಒಳ್ಳೇದಾಗತ್ತೆ, ಈ ಪಾಂಡ್ರಂಗನ್ಗೂ ಒಳ್ಳೇದಾಗತ್ತೆ. ಪಾಂಡ್ರಂಗನ್ ನಂಬ್ಕೊಂಡ್ರು ಎಲ್ರಿಗೂ ಒಳ್ಳೇದಾಗತ್ತೆ. ಪಾಪ ಚಂಡು ಅಂಡು ಅಲ್ಲ, ಚಂಡು ಚಂದು. ಬಿಟ್ಲಾ? ಯಾವ್ದೇ ಕಾರಣಕ್ಕೂ ಈ ಚಂಪ ಹಬಿ ಸೇವೆ ಮಾಡ್ಬಾರ್ದು. ಹಬಿನ ಎಳ್ಕೊಂಡ್ ಬಂದ್ರ ಸುಮ್ನೆ ಹೇಳ್ಕೊಂಡ್ ಬರೋಕ್ಕಾಗುತ್ತಾ? ಬಿಟ್ಲ ಮುತ್ತು ನಡಿ ಹೋಗೋಣ, ನೀನ್ ಆಟಾಡಿ ಸಾಕು. ತಗೊಳ್ಳಿ ನಿಮ್ 200 ರೂಪಾಯಿ. ಈ 200 ರೂಪಾಯಿ ಬೇಡ, ಅವನ ಹತ್ರ ಪರ್ಚಿಸ್ಕೊಳ್ಳೋದು ಬೇಡ. ಇವ್ರಾಯ್ತು ಅವನಾಯ್ತು. ನಾನೇ ವಿಚಾರಿಸ್ಕೊತೀನಿ. ನನ್ನ ಹಬಿ ನೋಡಿ ಯಾಕೆ ಹೆದರ್ಕೋಬೇಕು? ಆಗ್ಲಿಂದ ನಿಮ್ಗೆ ನೋಡಿ ಹೇಳ್ತಾ ಇಲ್ವಾ ದೆವ್ವ ದೆವ್ವ ಅಂತ? ಒಬ್ರು ಏನ್ ಬೇಕಾದ್ರೆ ಮಾಡ್ಕೊಂಡು ಹಣ ಹೋಗಿ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಮೈ ಗಾಡ್, ಎಲ್ರೂ ಬರ್ತೀರಾ? ಏನಮ್ಮ ನೋಡಿ, ನಿಮ್ಮನೆ ಕೆಲಸದವ್ರು ಮಾಡ್ತಿರೋ ಕಥೆನ. ನಾನ್ ಕೆಲಸದವಳಲ್ಲ, MLC ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸ್ರತಿಗೆ ತಪ್ಪುತ್ತೇನೆ. ಅಲ್ಲ ಕಣೆ, ನನ್ನ ಹಬಿನ ನಿನ್ ತೋಡ ಮೇಲೆ ಮಲಗಿಸ್ಕೊಂಡು ಜೋತ್ ಆಡ್ತಾ ಇದೆಯಲ್ಲ, ನಿನಗ್ ಕ್ಷೇಮ ಆಗಲ್ವಾ? ಅವನಿಗ ಮಗು ಆಗಿದ್ದಾನಮ್ಮ, ಮಗುನ ಸುಧಾರಿಸ್ಬೇಕೋ ಬೇಡವೋ? ಅದಕ್ಕೆ ಚಂಪನ ಯಾಕೆ ಸುಧಾರಿಸ್ಬೇಕು? ಸರಿ, ನಿನ್ ರೂಮ್ ಕಳ್ಕೊಂಡು ಹೋಗಿ ಸುಧಾರಿಸ್. ಮಗುನ ಹೇಗ್ ಸುಧಾರಿಸೋದು ಅಂತ ನಿಮ್ಗೆ ಗೊತ್ತಿದ್ಯಾ ಅಕ್ಕ? ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ನೋಡಿ, ನಿಮ್ ಗಲಾಟೆ ಮಗು ಎದ್ದೇ ಬಿಡ್ತು. ಕಣ್ ಮುಚ್ಕೊಂಡ್ ಮಲ್ಕೋ ಪಾಪ, ಯಾವ ದೇವನೂ ಕಾಣಲ್ಲ. ಏನ್ ನೋಡ್ತಾ ಇದ್ದೀರಾ? ಅಭಿನ ಎತ್ತಕೊಂಡ್ ಬಂದ್ರ? ಬರಬಿಟ್ಲ ನಿದ್ದೆ ಬರ್ತದೆ, ಹೋಗೋಣ. ಭಾವ ಏನಾರು ರಾಂಗ್ ಮಾಡ್ಬಿಟ್ರೆ ಹೌದಲ್ವಾ? ಅಭಿ ಸೈಲೆಂಟ್ ಆಗಿ ಮಲ್ಕೋಬೇಕು, ಒಂಚೂರು ಗಲಾಟೆ ಮಾಡ್ಬಾರ್ದು. ಹಾ, ವೆರಿ ಗುಡ್. ಇಷ್ಟೊತ್ತಲ್ಲ ಹಾಲು ಎಲ್ಲಿಂದ ತಗೊಂಡ್ಬೇಡ, ಸುಮ್ಮನೆ ಬಿದ್ಗಳ.
ಜೊತೆ ಹಾಲು ಸಿಗಲ್ಲ ಮಲ್ಕೊಳ್ರಿ. ಪಾಪುಗೆ ಯಾವ ಹೊತ್ತಲ್ಲಿ ಏನ್ ಕೊಡ್ಬೇಕು ಏನ್ ಕುಡಿಸ್ಬೇಕು ಅನ್ನೋದು ಗೊತ್ತಿಲ್ವಲ್ರಿ, ಇನ್ನೇನ್ರಿ ನೀವು ಮಗನ್ ಸುಧಾರ್ಸೋದು? ಅವಳೆಲ್ಲೇ ಸುಧಾರಿಸ್ತಾಳೆ. ಪಾಪುನ ಅಡಿಗೆ ಮನೆ ಕರ್ಕೊಂಡು ಹೋಗಿ ನಿನ್ ಜೊತೆ ಮಲಗಿಸ್ಪ. ಜಾಜಿ ಅವ್ರೆ, ಪಾಂಡುರಂಗ ಅವ್ರಿಗೆ ಯಾಕೆ ಹೀಗಾಯ್ತು? ಯಾವಾಗಿಂದ ಹೀಗಾಡ್ತಿದ್ದಾರೆ? ಅದೊಂದು ದೊಡ್ಡ ಕಥೆ. ಸಂಧ್ಯಾವ್ರಿ, ಅಲ್ಲಿ ನೋಡ್ರಿ ಪಾಂಡುರಂಗ ಅವರು ಚಿಕ್ಕ ಮಗು ತರ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೀರಿ ಅಂತ. ಪಾಂಡುರಂಗ ಅವ್ರೆ ನೋಡಿ, ನಾನ್ ನಿಮ್ ಸಂಧ್ಯಾ ಬಂದಿದ್ದೀನಿ, ಬನ್ನಿ ಇಲ್ಲಿ. ಎಲೆ ಮಗುನ ಆ ರೀತಿ ಕರೆದ್ರೆ ಬಂದ್ಬಿಡುತ್ತಾ? ಹೋಗ್ ಗೊತ್ತಾಯ್ತು. ಪಾಪು ಬಾಲು ಪುಟ್ಟ ಇಲ್ಲಿ, ಬಾಲು ಬಾಲು ಬಾಲು. ಅಯ್ಯೋ ಇರ್ಬೋದು, ಆದ್ರೆ ಮಗು ತರ ಬಂದು ನನ್ ತೊಡೆ ಮೇಲೆ ಮಲಗಿದಾಗ ನಾನೇನ್ ಮಾಡ್ಲಿ? ಏನ್ ತಪ್ಪು ಮಾಡ್ದಂತ ಈಗ ಹೊಡಿತಾ ಇದೀರಾ? ಪಲ್ಲು ಎಷ್ಟು ಜೋರಾಗಿ ಬೈಟ್ ಮಾಡಿದಾರೆ ನೋಡೆ, 2 ಹಾಲು ಮೂಡಿದೆ. ಹೀಗೆಲ್ಲ ಅಳ್ಬಾರ್ದು. ಆಂಟಿ ಜೋರಾಗಿ ಮಾಡ್ಬಿಟ್ಟು ಗೊತ್ತಾ? ನಾವು ತಿರುಗಿ ಸರಿಯೇನಾಯ್ತಾ? ಆಂಟಿ ನಿನ್ ಜುಟ್ಟು ತುಂಬಾ ಚೆನ್ನಾಗಿದೆ. ಜುಟ್ಟು ಜುಟ್ಟು ನಾನ್ ಬಿಡಲ್ಲ. ಅಮ್ಮ ಏನ್ ನೋಡ್ಕೊಂಡು ಸುಮ್ಮನೆ ಇದ್ಯಾ? ಒಂದ್ ಪರ್ಸನ್ ಆದ್ರೆ ನನ್ನ ಮುದ್ದು ಮಗನ ಮಾತ್ರ ನಾನು ಹೊಡೆಯಲ್ಲ. ಬಿಡ್ಬೇಕು ಈಗ ನೋಡಿ. ಹೇಗಾದ್ರೂ ಮನ್ಸ್ಬಾರ್ದು ನಿಮ್ಗೆ? ಬಾಸಂದ ನೋಡಿದ್ರೇನ್ರಿ, ಇಷ್ಟು ಗಲಾಟೆ ಮಾಡ್ತಿದ್ ಮಗು ಹೇಗ್ ಸೈಲೆಂಟ್ ಆಗಿ ಮಲ್ಬಿಡ್ತು? ಇದಳಲ್ಲ ಚಂಪಾ, ನನ್ನ ಹಬಿನ ಮಲಗ್ಸಕ್ಕೆ ಕಾಯ್ತಾ ಇದ್ದಾಳೆ. ಏನಮ್ಮ ಸಂಜೆ ನೀನ್ ಹೇಳ್ತಾ ಇರೋದು? ಅಲ್ಲ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಗಡುವಂತರ ಇದವನು ಪಾಪು ತರ ಆಗಿದ್ದಾನೆ ಅಂದ್ರೆ ಏನರ್ಥ? ಡಾಕ್ಟ್ರೇ, ನಾನು ನಂಬಿರ್ಲಿಲ್ಲ, ನೋಡಿದ್ಮೇಲೆ ಗೊತ್ತಾಯ್ತು, ಅದಕ್ಕೆ ನಿನ್ನ ಕರ್ಕೊಂಡ್ ಬಂದೆ. ಒಳ್ಳೆ ವಿಚಿತ್ರವಾದ ಕೇಸ್ ಆಗೋಯ್ತಲ್ಲ. ಬೇಗ ಕರಿಯಮ್ಮ, ಹೆಣ ಒಂದನ್ನು ಬಿಟ್ಟು ಬಂದಿ, ನೀ ಎದ್ದು ಕೂತ್ಕೊಂಡ್ಬಿಟ್ರೆ ಕಷ್ಟ. ಡಾಕ್ಟ್ರೇ, ಈಗ್ಲಾದ್ರೂ ನಾನು ಹೇಳಿದ್ನ ನಂಬ್ತೀರಾ? ಏನೋ ವಿಚಿತ್ರ ಆಗ್ಬಿಟ್ಟಿದೆಯಲ್ಲ. ಡಾಕ್ಟ್ರೇ, ನಮ್ಮ ಅಣ್ಣಯ್ಯ ಹೀಗೆ 3 ದಿವಸದಿಂದ ಆಡ್ತಾ ಇದ್ದಾನೆ, ಯಾಕೆ ಏನು ಅಂತ ಗೊತ್ತಿಲ್ಲ. ಡಾಕ್ಟ್ರೇ, ಇದಕ್ಕೇನೋ ಪುರಾಣ ಕಥೆನ ಲಿಂಕ್ ಮಾಡಿದ್ದಾರೆ. ಏನಮ್ಮ ಪುರಾಣ? ಅದೇ ಡಾಕ್ಟ್ರೇ, ಪುರಾಣದಲ್ಲಿ ಸತಿ ಅನುಸೂಯ ದೇವಾನು ದೇವತೆಗಳನ್ನ ಮಕ್ಕಳು ಮಾಡಿದ್ನಂತಲ್ಲ, ಅದು. ಅದ ಹಾಗಲ್ಲಮ್ಮ, ಅನಸೂಯಾಗೆ ಬರೀ ಮೈನಲ್ಲಿ ಅಡಿಗೆ ಮಾಡಿ ಬಡಿಸು ಅಂತ ಡಿಮ್ಯಾಂಡ್ ಮಾಡಿದ್ರು, ಅದಕ್ಕೆ ಅವ್ರು ಹಾಗೆ ಮಾಡಿದ್ರು. ದೇವ್ರಗಳಾಗಿ ಹಾಗೆಲ್ಲ ಕೇಳಿದೆ. ಅದನ್ನ ನೋಡಿ ಅಲ್ವೇನೆ ಈಗಿನ ಕಾಲದಲ್ಲಿ ಕಲ್ತ್ಕೊಂಡಿರೋ. ಡಾಕ್ಟ್ರೇ, ಈಗ ನಮ್ ಪಾಪುಗೆ ಏನಾದ್ರೂ ಟ್ರೀಟ್ಮೆಂಟ್ ಹೇಳಿ. ತಾತ ಅಲ್ಲ ಕಣೆ, ಡಾಕ್ಟ್ರು. ಅದೇ ಇಲ್ಕೋ ಪಾಪು, ಇಲ್ಲಿ ಕಣ್ತಿಗಿ. ತೆಗಿತೀನಿ. ಪಾಪು, ಇಲ್ಲಿ ಬಾಯ್ ತೆಗಿ. ತೆಗಿತೀನಿ. ನೀವು ಆಡ್ತಾ ಇರೋದು ನೋಡಿದ್ರೆ ಮೈ ಬೆಳವಣಿಗೆ ಆಗಿದೆಯಾ ಹೊರತು ಬುದ್ಧಿ ಬೆಳವಣಿಗೆ ಆಗಿಲ್ಲ. ಬಹುಶಃ ಇವನಿಗೆ 1 ವರ್ಷ ಇರಬಹುದು. ಯಾವಾಗ ನೋಡಿದ್ರು ಚಾಕ್ಲೇಟ್ ಬೇಕು, ಹಾಲು ಬೇಕು ಅಂತ ಹಠ ಮಾಡ್ತಾನೆ ಇರ್ತಾನೆ. ಯಾಕೆ ಕುಡಿಸ್ತಾರ ಹಾಲು? ಚಂಪಾ ಅಡ್ಗೆ ಮನೆ ಕರ್ಕೊಂಡೋಗಿ ಗುಟ್ಟ ಕುಡಿಸ್ಬಿಡ್ತಾಳೆ. ಇದಕ್ಕೆ ಸ್ಮಾಲ್ ಡೋಸೇಜ್ ಕೊಟ್ರೆ ಆಗಲ್ಲ, ದೊಡ್ಡ ಬೂಸ್ಟರೇ ಕೊಡ್ಬೇಕು, ಇಲ್ಲಾಂದ್ರೆ ಪೋಲಿಯೋ ಆಗ್ಬಿಡುತ್ತೆ. ಡಾಕ್ಟ್ರೆ, ಇವ್ರು ಯಾವಾಗ ನೋಡಿದ್ರು ಅಂಬೆ ಕಾಲ್ ಹಾಕೊಂಡೆ ಓಡಾಡ್ತಾರೆ, ನಿತ್ಕೊಳ್ಳೋದೇ ಇಲ್ಲ ಅಂತಾರೆ. ಯೋಚನೆ ಮಾಡ್ಬೇಡಮ್ಮ, ಒಂದು ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಪಾಪು ಬಾ ಪುಟ್ಟ, ಒಳ್ಳೆ ಪುಟ್ಟ, ಬಾ, ಬಾ, ಬಾ. ತುಪ್ಪ ಹಾಕಿ ಅನ್ನನ ಚೆನ್ನಾಗಿ ಮಿದ್ದಿದ್ದೀನಿ, ಸ್ವಲ್ಪ ತಿನ್ಬೇಕು, ಹಠ ಮಾಡ್ಬಾರ್ದು. ಈಗ ನೀನ್ ತಿನ್ಲಿಲ್ಲ ಅಂದ್ರೆ ಈಗ ಗಡ್ಬ ತಿನ್ಬಿಡ್ತಾನೆ. ಯಾರೇ ನಿನ್ ಗಡವಾಗಿದ್ದ? ಮಗು ಊಟ ಮಾಡ್ಲಿ ಅಂತ ಹೇಳ್ದೆ, ಈಗ ತಿನ್ಲಿಲ್ಲ ಅಂದ್ರೆ
ಈ ಮರಿ ಕೊತ್ತಿ ತಿನ್ಬಿಡ್ತಾನೆ. ಯಾವನ್ನ ನೀನು ಮರಿಕೋ ತಿಂದಿದ್ದು? ಈ ಮಗು ಊಟ ಮಾಡ್ಲಿ ಅಂತ ಹೇಳ್ದೆ ಅಷ್ಟೇ. ಈಗ ತಿನ್ಲಿಲ್ಲ ಅಂದ್ರೆ ಈ ಹೆಣ್ಕೋತಿ ತಿನ್ಬಿಡತ್ತೆ. ಹೋಲ್ಡ್ ಯೋರ್ ಟಂಗ್. ಅಯ್ಯೋ ಮಗು ಊಟ ಮಾಡ್ಲಿ ಅಂತ ಹೇಳ್ದೆ. ಎಲ್ರು ಹೀಗೆ ನಿಲ್ಸಿದ್ರೆ ದೃಷ್ಟಿ ಆಗ್ಬಿಡುತ್ತೆ. ಅಡ್ಗೆ ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ತೀನಿ. ನನ್ಗೆ ಹಬಿಟ್ ಟಾರ್ಚನ್ನ ತಡ್ಕೊಳಕ್ ಆಗ್ತಲ್ಲ. ಮಗು ತರ ಆಗ್ಬಿಟ್ಟಿದ್ದಾನೆ, ಏನು ಮಾಡಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡ್ರ, ಹಬಿನ ಕರ್ಕೊಂಡು ಹೋಗಿ ಪಕ್ಕದ ರಸ್ತೆಯಲ್ಲಿ ಬಿಟ್ಟು ಓಡ್ ಬಂದ್ಬಿಡಿ. ಜಾಜತ್ಗೆ ಆಡೋ ಮಾತು ಒಂದ್ ಅರ್ಥ ಬೇಡವೆ. 1 ವರ್ಷದ ಮಗು ಅದು, ಅದನ್ನ ಕರ್ಕೊಂಡೋಗಿ ರಸ್ತೆಲ್ ಬಿಟ್ಟು ಬಂದ್ಬಿಟ್ರೆ ಬಸ್ ಎಲ್ಲಾರನ್ನ ಗುದ್ಕೊಂಡು ಬಿಟ್ರೆ ಯಾರ್ ಗತಿ? ಆಗ್ಲಾರು ಹಬಿಗೆ ಬುದ್ಧಿ ಬರುತ್ತೆ. ಹೇಳಷ್ಟು ಮಾಡ್ರ. ಫೋನ್ ಮಾಡಕ್ಕಾಗುತ್ತಾ? ನಿಮ್ಮಿಬ್ರಿ ಹೋಗುತ್ತೆ ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ಪಾಪು 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 ಯಜಮಾನ್ರೆ, ಏನಂತೆ? ಅತ್ತೆ ಮಗು ಕಾಣಿಸ್ತಿಲ್ಲ. ಮಗು ಎಲ್ಲಿ ಹೋಯ್ತೆ? ನಡಿಯಕ್ಕೂ ಬರಲ್ಲ, ಸರಿಗ್ ಮಾತಾಡಕ್ಕೂ ಬರಲ್ಲ. ಎಲ್ ದಾರಿ ತಪ್ಪ ಹೋಯ್ತೋ ಏನೋ. ದೇವಿ 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 ತಾಯಿ ಜಗನ್ಮಾತೆ, ಏನಿದು ನಿನ್ ಲೀಲೆ? ನಮ್ಮ ಯಜಮಾನ್ರ ಮಗು ಮಾಡ್ದೋಳು ನೀನೆ, ಈಗ ಅವ್ರಿಗೆ ತೊಂದ್ರೆ ಕೊಡ್ತಿರೋಳು ನೀನೆ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ಬದುಕಿರಲ್ಲ. ಮಗಳೇ ಚಂಪಾ, ತಾಯಿ ನೀನ್ ಮಾಡಿದ್ ಸರಿನಾ? ಎಲ್ಲಿ ನನ್ ಮಗು? ಮಗುವಾಗಿರುವ ಪಾಂಡುರಂಗ ರಸ್ತೆಯಲ್ಲಿ ಅಂಬೆಗಾಲಿಟ್ಟುಕೊಂಡು ಬರುತ್ತಿದ್ದಾನೆ. ಇಲ್ಲ, ಹಾಗಾಗ್ಬಾರ್ದು. ಅವ್ರು ಯಾಕೆ ಹೊರಗೆ ಹೋಗ್ಬೇಕು? ಪದ್ದು ವಿಟ್ಲ ತೊಂದ್ರೆ ಕೊಡ್ತಾನೆ ಇದಾರಲ್ಲ. ತೊಂದ್ರೆ ಕೊಡ್ತಿದ್ದಾರೆ ಅಂತ ನೀನ್ ಸುಮ್ನೆ ಇದ್ಬಿಟ್ಟಿದ್ಯಾ? ದುಷ್ಟನ್ನ ಶಿಕ್ಷಿಸ್ತ್ಯ, ಶಿಷ್ಟನ್ನ ರಕ್ಷಿಸ್ಯ ಅಂತ ಜನರೆಲ್ಲ ಹೇಳೋದ್ ಸುಳ್ಳ? ನೀನ್ ನಿಜವಾಗ್ಲೂ ದೇವೇನೆ ಆಗಿದ್ರೆ ನನ್ ಮಗು ನಮ್ ಮನೆಗ್ ಬರ್ಬೇಕು. ಪದ್ದು ವಿಟ್ಲಂಗೆ ಬುದ್ಧಿನೂ ಕಲಿಸ್ತೀನಿ, ಮಗುವಾಗಿರೋ ಪಾಂಡುರಂಗನ ಮನೆಗೂ ಕರೆಸ್ತೀನಿ. ಚಂಪಾ, ಬಾಲೆ, ನನ್ ಮಗ ಬಂದ್ಬಿಟ್ಟ ಬಾಲೆ. ಪಾಪು, ನಿಮ್ಗೇನು ತೊಂದ್ರೆ ಆಗಿಲ್ಲ ತಾನೆ? ಎಲ್ಲಿ ಹೋಗಿದ್ಯೋ ಮೊನ್ನೆ? ಗೊತ್ತು ಇನ್ನು ಅಯ್ಯೋ, ಅಷ್ಟು ದೂರ ಕರ್ಕೊಂಡೋಗಿ ನೀನ್ ಬಿಟ್ಬಿಟ್ರ? ಅಯ್ಯೋ ನನ್ ಕಂದ, ಎಷ್ಟು ತೊಂದ್ರೆ ಆಯ್ತು ನಿನಗೆ. ನೀವು ಅವಳಿಬ್ರು ಬನ್ನಿ, ಕಾಲ ಮುರಿದು ಬಿಡೋಣ. ಏನ ಮಾಡ್ತಾ ಇದೀರ ಇಲ್ಲಿ? ಯಾರಮ್ಮ ನೀನು? ಹಚ್ಕೆ ಆಗಲ್ವಾ? ತೊಟ್ಟಿ ಹಾಯ್ಕೊಂಡು ತಿಂತಾ ಇದೀರಲ್ಲೋ? ಏನು ಇದು ಬಿಟ್ಲ ಬಟ್ಟೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅದು ನಂಗೂ ಗೊತ್ತಾಗ್ತಿಲ್ಲ ಕಣೆ. ಸದ್ಯಕ್ಕೆ ಇಷ್ಟಾದ್ರೂ ಬಿಟ್ಟಿದಾರಲ್ಲ. ಜೈ ನೋಡ್ರ, ಮನೆಗೆ ಹೋಗೋಣ. ಮೊದ್ಲು ಆ ಎಂಜಿನ ಬಿಸಾಕ್ಸ. ಪುಂಡಿಗಳ, ನನ್ನ ಮಗನ ರಸ್ತೆ ಬಿಟ್ಟು ಬಂದಿದ್ದೀರಲ್ಲ, ಇವತ್ತು ನಿಮ್ಮನೆಗೆ ಏನ್ ಮಾಡ್ತೀವಿ ಗೊತ್ತಾ? ನಮ್ಮ ಬಗ್ಗೆದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಗೆ 200 ರೂಪಾಯಿ ಕೊಟ್ಬಿಟ್ಟು ಪಾಂಡುರಂಗನ್ನ ಪಕ್ಕದ್ರೊಳಗೆ ಬಿಟ್ಟು ಬನ್ನಿ ಅಂತ ಹೇಳಿದ್ದು ಜಾತಿ ಅವ್ರೆ. ಅದಕ್ಕೆ ಅದೇ ನಿಮ್ಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾರೆ. ಬಿಟ್ಟರಿಗಿಂತ ಕಡಿಯಾಗಿದ್ದೀರಲ್ಲ. ಮಾತಾಡಿ ಈ ಮನೆಯ ಸೊಸೆ ನೀನು. ನಮ್ಮ ಸ್ವಂತ ಗಂಡನ್ನ ರಸ್ತೆಯಲ್ಲಿ ಬಿಟ್ಟು ಕೊಲ್ಲೋದು ಪ್ರಯತ್ನ ಮಾಡಿದ್ಯಲ್ಲ, ನಿನ್ನಂಥವಳಿಗೆ ಮನೆ ಮಠ ಗಂಡ ಸಂಸಾರ ಯಾಕಮ್ಮ ಬೇಕು? ಎಲ್ಲಾದ್ರೂ ಬೇಗ ಅಂತ ಹೋಗ್ಬಾರ್ದ? ನಿನ್ ಜನ್ಮಕ್ಕಿಷ್ಟು ಬೆಂಕಿ. ಅತ್ತೆ, ಇವತ್ತಿಗೆ 7ನೇ ದಿನ. ಇನ್ನೇನ್ ಯಜಮಾನ್ರು ಮಾಮೂಲ್ ಆಗ್ಬಿಡ್ತಾರೆ. ಆಮೇಲೆ ಅವ್ರನ್ನ ನನ್ಗೆ ಕೊಟ್ಟು ಮದ್ವೆ ಮಾಡ್ತೀರಾ ಅಲ್ವಾ? ಮೊದಲೊಂದ್ಸಲ ಮಾಡೇ ನೀನು. ಮಾಮೂಲಾಗಿ ಮಾನೆ ತಿನ್ವಿ, ನನ್ನ ಮಗನ ನಿನ್ನ ಕೊಟ್ಟು ಬಂದ್ರೆ ಮಾಡೇ ಬಿಡ್ತೀನಿ. ಚಂಪಚಮನೆ, ಚಂಪಚಮನೆ. ಅಯ್ಯೋ ಯಜಮಾನ್ರೆ, ಸರಿ ಹೋಗ್ಬಿಟ್ರಾ? ನಾನು ಸರಿ ಹೋಗೋದಕ್ಕೆ ಬದಲಾಗೋದಕ್ಕೆ ಎಲ್ಲ ನೀನೇ ಕಾರಣ ಕಣೆ. ಇವತ್ತು ನಿನ್ನ ಮೇಲೆ ನನಗೆ ಅದೆಷ್ಟು ಪ್ರೀತಿ ಉಕ್ಕಿ ಬರ್ತಾ ಇದೆ ಅಂದ್ರೆ ನಿನ್ನ ಹಿಡ್ಕೊಂಡು ನಂಗೆ ಬಾಚಿ ಬಿಗಿ ತಪ್ಪಿ ಮುತ್ತು ಕೊಟ್ಟು ಬಿಡ್ಬೇಕು ಅನಿಸ್ತದೆ. ಅದೆಲ್ಲ ಏನಿದ್ರು ಮದ್ವೆ ಆದ್ಮೇಲೆ ಮಾತ್ರ ಅಪ್ಪ. ಅಷ್ಟೇ ತಾನೆ, ನಾಳೆನೇ ನಾನು ನಿನ್ನ ಮದುವೆ ಆಗ್ತೀನಿ ಬಿಡು. ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ.
ಏನ್ ಗೆದ್ದೆ? ಯಾರನ್ನ ಗೆದ್ದೆ? ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಏನ್ ಕನಸ್ಕಂಡೆ? ಅತ್ತೆ, ನನ್ ಕನ್ಸಲ್ಲಿ ನಮ್ಮ ಯಜಮಾನ್ರು ನನ್ನ ಮದ್ವೆ ಆಗಕ್ ಒಪ್ಕೊಂಡಿದ್ರು.